ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಂಪೌಂಡ್ ಕಾರ್ನರ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ಚಾನಲ್ನಲ್ಲಿ ನಾನು ಫೈನಾನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೇನೆ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಇಲ್ಲಿ ಡಿಸ್ಕ್ಲೇಮರ್ ಕೊಡ್ತೇನೆ. ಈ ವಿಡಿಯೋದಲ್ಲಿ ತೋರಿಸುವ ಯಾವುದೇ ಸ್ಟಾಕ್ ಆಗಲಿ, ಯಾವುದೇ ಕಂಪನಿ ಆಗಲಿ, ಅದು ಯಾವುದೇ ನಿಮಗೆ ಬೈಯಿಂಗ್ ಆರ್ ಸೆಲ್ಲಿಂಗ್ ರೆಕಮೆಂಡೇಷನ್ ಅಲ್ಲ. ಇದು ವಿಡಿಯೋ ಕೇವಲ ಎಜುಕೇಷನಲ್ ಮತ್ತು ಇನ್ಫಾರ್ಮೇಷನ್ ಪರ್ಪಸ್ಗೋಸ್ಕರ. ಸೊ ಯಾವುದೇ ಬೈ ಸೆಲ್ ರೆಕಮೆಂಡೇಷನ್ ನಾನಿಲ್ಲಿ ಕೊಡೋದಿಲ್ಲ. ಓಕೆ ಗೆಳೆಯರೆ, ಮುಂದಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮಗೆ ನ್ಯೂಸ್ ಬಂದಿದೆ ಶ್ರೀರಾಮ್ ಫೈನಾನ್ಸಿಂದ. ಹೀಗಾಗಿ ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಶ್ರೀರಾಮ್ ಫೈನಾನ್ಸಿಗೊಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಜಪಾನಿಂದ. ಸೊ ಅದು ಯಾರಂದರೆ ಮಿಟ್ಸುಬಿಷಿ ಫೈನಾನ್ಷಿಯಲ್ ಗ್ರೂಪಿಂದ ಇವರಿಗೆ ಆಲ್ಮೋಸ್ಟ್ 39,600 crores ಇದು ಫೈನಾನ್ಸ್ ಡೀಲ್ ಬಂದಿದೆ. ಸೊ ಇದು ಏನಂದರೆ ಎಕ್ಸ್ಪರ್ಟ್ ಹೇಳ್ತಾರೆ, ಇದು ಇವತ್ತಿನವರೆಗೆ ಇಂಡಿಯಾದಲ್ಲಿ NBFC ಸೆಕ್ಟ್ರಲ್ಲಿ ಲಾರ್ಜೆಸ್ಟ್ ಇನ್ವೆಸ್ಟ್ಮೆಂಟ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಇದು ಶ್ರೀರಾಮ್ ಫೈನಾನ್ಸಿಗೆ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಏನಂದರೆ, ಶ್ರೀರಾಮ್ ಫೈನಾನ್ಸ್ ಈಗಾಗಲೇ ಆಲ್ರೆಡಿ ಅವರು ರಿಟೇಲ್ ಲೆಂಡಿಂಗಲ್ಲಿ ಮಾಡ್ತಾಯಿದ್ದಾರೆ ಬಿಸ್ನೆಸ್ಸನ್ನು. ಸೊ ಇದರಿಂದ ಅವರಿಗೆ ಏನಂದರೆ ಅವರು ಆಲ್ರೆಡಿ MSME ಲೋನ್ಸ್ ಮತ್ತು ಸ್ಮಾಲ್ ಬಿಸ್ನೆಸ್ಸಿಗೆ ಇಲ್ಲದ್ರೆ ಕನ್ಸ್ಯೂಮರ್ ವೆಹಿಕಲ್ ಫೈನಾನ್ಸಿಗೆ ಅವರು ಲೋನ್ನ ಕೊಡ್ತಾರೆ. ಸೊ ಈ ಎಲ್ಲ ಸೆಕ್ಟರ್ಗೆ ಅವರು ಫಂಡಿಂಗ್ ಕೊಡ್ತಾರೆ. ಸೊ ಇದರಲ್ಲಿ ಅವರಿಗೆ ಇನ್ನೂ ಜಾಸ್ತಿ ಬಿಸ್ನೆಸ್ ಮಾಡಲಿಕ್ಕೆ ಇದು ಫಂಡಿಂಗ್ ಅವರಿಗೆ ಹೆಲ್ಪ್ ಮಾಡ್ತದೆ. ಈ ಇನ್ವೆಸ್ಟ್ಮೆಂಟಿಂದ ಅವರಿಗೆ ಕೆಲವು ಬೆನಿಫಿಟ್ಸ್ ಇದೆ. ಏನಂದರೆ ಹೊಸ ಕ್ಯಾಪಿಟಲ್ ಇನ್ಫ್ಯೂಷನ್ ಆಗಿದೆ, ಅಂದರೆ ಜಾಸ್ತಿ ಕ್ಯಾಪಿಟಲ್ ಬಿಸ್ನೆಸ್ಸಲ್ಲಿ ಬರ್ತದೆ. ಸೊ ಅವ್ರು ಜಾಸ್ತಿ ಲೆಂಡಿಂಗ್ ಸಹ ಮಾಡ್ಬೋದು. ಸೊ ಹಾಗಾಗಿ ಪ್ಲಸ್ ಇನ್ನೊಂದು ಏನಂದರೆ ಗ್ಲೋಬಲ್ ಗವರ್ನೆನ್ಸ್ ಈ ಕಂಪನಿಯಲ್ಲಿ ಬರ್ತದೆ. ಅಂದರೆ ಈಗ ಜಪಾನ್ ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವರ ಗವರ್ನೆನ್ಸ್ ಕೂಡ ನಿಮಗೆ ಈ ಕಂಪನಿಯಲ್ಲಿ ನೋಡಲಿಕ್ಕೆ ಸಿಗ್ತದೆ. ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಸ್ಟ್ರೆಂಥನ್ ಆಗಿದೆ. ಯಾಕಂದರೆ ಅವ್ರ ಜಾಸ್ತಿ ಕ್ಯಾಪಿಟಲ್ ಬರುವಾಗ ಇವರು ಜಾಸ್ತಿ ಸ್ವಲ್ಪ ರಿಸ್ಕ್ ತೊಗೊಂಡು ಬಿಸ್ನೆಸ್ ಮಾಡಲಿಕ್ಕೆ ಸಹ ಇವರಿಗೆ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ಏನಾಗಿದೆ ಅಂತ ಹೇಳಿದರೆ, ಇಷ್ಟು ಇನ್ವೆಸ್ಟ್ಮೆಂಟಿಂದ ಈಗ ಶ್ರೀರಾಮ್ ಫೈನಾನ್ಸ್ ಆಲ್ಮೋಸ್ಟ್ 20% ಸ್ಟೇಕ್ನ ಮಿಟ್ಸುಬಿಷಿ ಫೈನಾನ್ಸ್ ಗ್ರೂಪಿಗೆ ಕೊಡ್ತಾ ಇದ್ದಾರೆ. ಸೊ ಅವರು ಖಾಲಿ ನಿಮಗೊಂದು ಇನ್ವೆಸ್ಟರ್ ಆಗಿ ಬರೋದಿಲ್ಲ, ಬಲ್ಕಿ ಅವರೊಂದು ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿ ಬರ್ತಾರೆ. ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಹೇಳಿದರೆ ಅವರು ಬಿಸ್ನೆಸ್ಸಲ್ಲಿ ಸ್ವಲ್ಪ ಡಿಸಿಷನ್ಸ್ ತಗೊಳ್ತಾರೆ. ಬೋರ್ಡಲ್ಲಿ ಅವರಿಗೆ ಒಂದು ಸೀಟ್ಸ ರಿಸರ್ವ್ ಮಾಡಿ ಅವರು ಕೊಡ್ಬೋದು. ಸೊ ಈ ಥರ ನಿಮಗೆ ಬರೋ ದಿನದಲ್ಲಿ ನ್ಯೂಸ್ ನೋಡಲಿಕ್ಕೆ ಸಿಗ್ಬೋದು. ಸೊ ಇದೊಂದು ತುಂಬ ಒಳ್ಳೆ ಇನ್ವೆಸ್ಟ್ಮೆಂಟ್ ಶ್ರೀರಾಮ್ ಫೈನಾನ್ಸಿಗೆ ಬರೋದು ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇದೇನೆಂದರೆ, ಈಗ ಜಾಸ್ತಿ NBFCಗೆ ಈ ಥರ ಜಾಸ್ತಿ ಫೈನಾನ್ಸಿಂಗ್ ಬಂದರೆ ನಿಮಗೆ ಇನ್ನೂ ಜಾಸ್ತಿ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ನಿಮಗೆ ಇಂಡಿಯಾದಲ್ಲಿ ನಡೀಲಿಕ್ಕೆ ಸಿಗ್ತದೆ. ಸೊ ರೀಸೆಂಟ್ಲಿ ನೀವು ನೋಡಿದರೆ ಎಸ್ ಬ್ಯಾಂಕಲ್ಲಿ ಇದೇ ಥರ ಇನ್ವೆಸ್ಟ್ಮೆಂಟ್ಸ್ ಬಂದಿದೆ. ಸೊ ಇನ್ನು ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ಸ್ ನಿಮಗೆ ಬರೋ ದಿನದಲ್ಲಿ ನೋಡಲಿಕ್ಕೆ ಸಹ ಸಿಗಬಹುದು. ಸೊ ಈಗ ನೀವು ನೋಡಿದರೆ ಶ್ರೀರಾಮ್ ಫೈನಾನ್ಸಲ್ಲಿ ಲಾಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಅಂದರೆ ನಿನ್ನೆ ನಿಮಗೆ 4% ನಿಮಗೆ ಅಪ್ ಆಗಿ ಇದು ಕ್ಲೋಸ್ ಆಗೋದು ನೋಡಲಿಕ್ಕೆ ಸಿಗ್ತಾಯಿದೆ. ಆಲ್ಮೋಸ್ಟ್ 905 ರೂಪಾಯಲ್ಲಿ ಇದು ಟ್ರೇಡ್ ಆಗಿ ಕ್ಲೋಸ್ ಆಗೋದು ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಇದರೊಟ್ಟಿಗೆ ನಿಮಗೆ ಇವತ್ತು ನೋಡೋದಾದರೆ ಒಂದು ರಿಪೋರ್ಟಿಂದ ನ್ಯೂಸ್ ಬಂದಿದೆ, ಫೋರ್ಟಿಸ್ ಹೆಲ್ತ್ ಕೇರ್ ಈಗ ಬೆಂಗಳೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಸೊ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅವರಿಗೆ ನೀವು ನೋಡೋದಾದರೆ ಪೀಪಲ್ಸ್ ಟ್ರೀ ಹಾಸ್ಪಿಟಲ್ ಅಂತ ಒಂದು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಅವರನ್ನು ಇವರು ಕಂಪ್ಲೀಟಾಗಿ ಬೈ ಮಾಡ್ತಿದ್ದಾರೆ ಫಾರ್ ಅರೌಂಡ್ 430 crores. ಸೊ ಇದೊಂದು ಒಳ್ಳೆ ಎಕ್ಸ್ಪಾನ್ಷನ್ ಫೋರ್ಟಿಸ್ ಹೆಲ್ತ್ ಕೇರ್ ಅವರು ಮಾಡೋದನ್ನು ನೋಡಲಿಕ್ಕೆ ನಿಮಗೆ ಸಿಗ್ತಾ ಇದೆ. ಸೊ ಇವರು ಯಾಕೆ ಬೆಂಗಳೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ಇದು ಇಂಡಿಯಾದೊಂದು ಹೆಲ್ತ್ ಕೇರ್ ಹಾಟ್ಸ್ಪಾಟ್ ಆಗಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಪ್ಲಸ್ ಮೆಡಿಕಲ್ ಟೂರಿಸಮ್ ಆಗ್ತಾ ಇದೆ ಮತ್ತು ಅಡ್ವಾನ್ಸ್ ಕೇರ್ ಮತ್ತು ಡಿಮ್ಯಾಂಡ್ ಮ್ಯಾಸಿವ್ ಜಾಸ್ತಿ ಆಗಿದೆ. ಹಾಗಾಗಿ ಇಲ್ಲಿ ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಫೋರ್ಟಿಸ್ ಆಲ್ರೆಡಿ ಕರ್ನಾಟಕ ರೀಜನಲ್ಲಿ ಇದ್ದಾರೆ ಅವರು. ಸೊ ಇದನ್ನು ಅವರು ಇನ್ನೂ ಜಾಸ್ತಿಯಾಗಿ ಎಕ್ವಿಸಿಷನ್ ಮಾಡಿ ಅವರು ಕೆಪಾಸಿಟಿ ಬೂಸ್ಟ್ ಅವರು ಜಾಸ್ತಿ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಇದರಿಂದ ಫೋರ್ಟಿಸಿಗೆ ಏನು ಬೆನಿಫಿಟ್ ಇದೆ, ಸೊ ಇವರು ಆಲ್ರೆಡಿ ಇದರಿಂದ ಅವರಿಗೆ 300 ಬೆಡ್ಸ್ದು ಎಕ್ಸ್ಪಾನ್ಷನ್ ಸಿಗ್ತಾ ಇದೆ. ಸ್ಪೆಷಾಲಿಟಿ ಡಾಕ್ಟರ್ಸ್ ಅವರು ಆಲ್ರೆಡಿ ಸಿಗ್ಬೋದು, ಯಾಕಂದರೆ ಈ ಹಾಸ್ಪಿಟಲ್ ಆಲ್ರೆಡಿ ಡಾಕ್ಟರ್ಸ್ ಇದ್ದಾರೆ. ಸೊ ಹಾಗಾಗಿ ಅದು ಅವರ ಪೋರ್ಟ್ಫೋಲಿಯೋ ಅಂಡರ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಮತ್ತು ಕ್ರಿಟಿಕಲ್ ಕೇರ್ ಸರ್ವಿಸಸ್ ಸ್ಟ್ರೆಂಥನ್ ಆಗ್ತದೆ. ಸೊ ಇದರಿಂದ ಈ ಓವರಾಲ್ ಇಂಡಸ್ಟ್ರಿಗೆ ಹೇಗೆ ನಿಮಗೆ ನೀವು ನೋಡ್ಬೋದು ಅಂದರೆ, ಇಂಡಿಯಾದಲ್ಲಿ ಗ್ರೋಯಿಂಗ್ ಪಾಪ್ಯುಲೇಷನ್ ಇದೆ. ಪಾಪ್ಯುಲೇಷನ್ ನಿಮಗೆ ದಿನ ಜಾಸ್ತಿ ಆಗ್ತಾ ಇದೆ. ಆದರೆ ಆ ಲೆವೆಲಿದು ನಿಮಗೆ ಹೆಲ್ತ್ ಕೇರ್ ಫೆಸಿಲಿಟಿ ಇಂಡಿಯಾದಲ್ಲಿ ಇಲ್ಲ, ಅಂದರೆ ಪಾಪ್ಯುಲೇಷನಿಗೆ ಮ್ಯಾಚ್ ಮಾಡುವಷ್ಟು ಇಲ್ಲ. ಸೊ ಹಾಗಾಗಿ ಅಲ್ಲಿ ತುಂಬ ಜಾಸ್ತಿ ನಿಮಗೆ ರೂಮ್ ನೋಡಲಿಕ್ಕೆ ಸಿಗ್ತದೆ ಈ ಥರ ಕಂಪನಿಗೆ ಡೆವಲಪ್ ಆಗಲಿಕ್ಕೆ. ಮತ್ತು ಪ್ಲಸ್ ಲೈಫ್ ಸ್ಟೈಲ್ ಡಿಸೀಸಸ್ ಜಾಸ್ತಿ ಇದೆ. ಈಗ ನೀವು ನೋಡೋದಾದರೆ ಹೆಚ್ಚಾಗಿ ನಿಮಗೆ ಡಿಸೀಸಸ್ ಜಾಸ್ತಿ ಆಗ್ತಾ ಇದೆ ಈ ಥರ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ನಿಮಗಂತೂ ಜಾಸ್ತಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ಹೆಲ್ತ್ ಕೇರ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಸೊ ಈ ಥರ ಎಕ್ವಿಸಿಷನ್ಸ್ ಮತ್ತು ಅದನ್ನು ಸ್ಟ್ರೆಂಥನ್ ಆಗಿ ಬೆಳೆಸೋದ್ರಿಂದ ನಿಮಗೆ ಹೆಲ್ತ್ ಕೇರ್ ಸ್ಟ್ರಾಂಗ್ ಆಗೋದು ನೋಡಲಿಕ್ಕೆ ಸಿಗ್ತದೆ. ಮೆಡಿಕಲ್ ಟೂರಿಸಮ್ ಜಾಸ್ತಿ ಆಗ್ತದೆ. ಮೆಡಿಕಲ್ ಟೂರಿಸಮ್ ಅಂದರೆ ಹೊರದೇಶ
ಇಂದ ಪೇಷಂಟ್ಸ್ ಅವರು ಇಂಡಿಯಾಗೆ ಬಂದು ನಿಮಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಈ ಥರ ಇವರು ವೆಲ್ ನೋನ್ ಬ್ರ್ಯಾಂಡ್ ಜಾಸ್ತಿ ಎಸ್ಟಾಬ್ಲಿಷ್ ಆಗ್ತಾ ಹೋದರೆ ಸೊ ಅಲ್ಲಿ ನಿಮಗೆ ಮೆಡಿಕಲ್ ಟೂರಿಸಮ್ ಜಾಸ್ತಿ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಈ ಥರ ಆಗೋದ್ರಿಂದ ನಿಮಗೆ ನಮ್ಮ ಪೇಷಂಟ್ಸಿಗೆ ಏನಾಗುತ್ತೆ ಅಂದರೆ ಜಾಸ್ತಿ ಬೆಡ್ ಸಿಗ್ತದೆ, ಬೆಡ್ ಆಪ್ಷನ್ ಸಿಗ್ತದೆ. ಸೊ ಅದರಿಂದ ವೆಯ್ಟಿಂಗ್ ಅವ್ರಿಗೆ ಟೈಮ್ ಕಡಿಮೆ ಆಗುತ್ತೆ. ಸೊ ಪ್ಲಸ್ ನಿಮಗೆ ICU ಮತ್ತು ಎಮರ್ಜೆನ್ಸಿ ಇನ್ಫ್ರಾಸ್ಟ್ರಕ್ಚರ್ಸ್ ಜಾಸ್ತಿ ನೋಡಲಿಕ್ಕೆ ಸಿಗ್ತದೆ. ಇದರಿಂದ ಮತ್ತು ಒಂದು ಕಾಂಪಿಟೇಷನ್ಸ್ ನಿಮಗೆ ಒಳ್ಳೆ ಹೆಲ್ತಿ ಕಾಂಪಿಟೇಷನ್ಸ್ ನೋಡಲಿಕ್ಕೆ ನಿಮಗೆ ಸಿಗ್ತದೆ. ಸೊ ಈಗ ನೀವು ಫೋರ್ಟಿಸಿದ್ದು ಸ್ಟಾಕ್ ಪ್ರೈಸ್ ನೋಡೋದಾದರೆ ಲಾಸ್ಟ್ ಟ್ರೇಡಿಂಗ್ ಸೆಷನಲ್ಲಿ 2.61% ಅಪ್ ಆಗಿದ್ದು ಕ್ಲೋಸ್ ಆಗೋದು ನೋಡಲಿಕ್ಕೆ ಸಿಗ್ತಾಯಿದೆ. ಆಲ್ಮೋಸ್ಟ್ 889 ರುಪೀಸಲ್ಲಿದ್ದು ಲಾಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಕ್ಲೋಸಿಂಗ್ ನಿಮಗೆ ಕೊಡಲಿಕ್ಕೆ ಸಿಗ್ತಾಯಿದೆ. ಅದರೊಟ್ಟಿಗೆ ಅದಾನಿ ಗ್ರೂಪಿಂದ ಒಂದು ಒಳ್ಳೆ ನಿಮಗೆ ನ್ಯೂಸ್ ನೋಡಲಿಕ್ಕೆ ಸಿಗ್ತಾಯಿದೆ. ಅದಾನಿ ಗ್ರೂಪ್ ನೀವು ನೋಡೋದಾದರೆ ಆಲ್ರೆಡಿ ಅವರು ಏರ್ಪೋರ್ಟ್ ಬಿಸ್ನೆಸ್ಸಲ್ಲಿ, ಪೋರ್ಟ್ಸಲ್ಲಿ ಮತ್ತು ಇನ್ಫ್ರಾಸ್ಟ್ರಕ್ಚರಲ್ಲಿ, ಎನರ್ಜಿ ಬಿಸ್ನೆಸ್ಸಲ್ಲಿ ಅವರು ಆಲ್ರೆಡಿ ನಿಮಗೆ ಒಳ್ಳೆ ಬಿಸ್ನೆಸ್ ಅವ್ರು ಮಾಡೋದು ನೋಡಲಿಕ್ಕೆ ಸಿಗ್ತದೆ. ಮತ್ತು ಆಲ್ರೆಡಿ ಅವರೊಂದು ಲೀಡರ್ಶಿಪ್ ಪೊಸಿಷನ್ ಆ ಬಿಸ್ನೆಸ್ಸಲ್ಲಿ ಅವ್ರು ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗೆ ಅವರಿಗೊಂದು ಹೊಸತ್ತು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಏನಂದರೆ ಅವರೀಗ ಹಾಸ್ಪಿಟಾಲಿಟಿ ಬಿಸ್ನೆಸ್ಸಲ್ಲಿ ಎಂಟ್ರಿ ಆಗಲಿಕ್ಕೆ ಅವರು ಟ್ರೈ ಮಾಡ್ತಾಯಿದ್ದಾರೆ ಅಂತೇಳಿ ನಿಮಗೊಂದು ರಿಪೋರ್ಟ್ ಪ್ರಕಾರ ಈ ನ್ಯೂಸ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಹೌದು ಗೆಳೆಯರೆ, ಅದಾನಿ ಗ್ರೂಪ್ ಬೆಟ್ಸ್ ಬಿಗ್ ಆನ್ ಹಾಸ್ಪಿಟಾಲಿಟಿ, ಪ್ರಿಪೇರ್ಸ್ ಫಾರ್ ಬಿಗ್ ಟಿಕೆಟ್ ಫೋರೆ ಅಂದರೆ ಅವರು ದಾಳಿ ಹೇಳ್ತಾರಲ್ಲ ಆ ಥರ ಅವರು ಹಾಸ್ಪಿಟಾಲಿಟಿ ಸೆಕ್ಟ್ರಲ್ಲಿ ದಾಳಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇವರೀಗ ಆಲ್ರೆಡಿ ನೀವು ಹೇಳೋದಾದರೆ ಇವ್ರದ್ದು ಏರ್ಪೋರ್ಟ್ಸ್ ಇವರು ಆಲ್ರೆಡಿ ಬಿಸ್ನೆಸ್ಸಲ್ಲಿ ನಿಮ್ಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಅದಕ್ಕೆ ಸಿನರ್ಜಿಯಾಗಿ ಅವರು ಹಾಸ್ಪಿಟಾಲಿಟಿ ಸೆಕ್ಟ್ರಲ್ಲಿ ಎಂಟ್ರಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅದಾನಿ ಏರ್ಪೋರ್ಟ್ ಬಿಸ್ನೆಸ್ ಎಕ್ಸ್ಪಾಂಡ್ ಆಗ್ತಾ ಇದೆ. ಸೊ ಆದರೆ ಅವರಿಗೆ ಏರ್ಪೋರ್ಟಲ್ಲಿ ಅಂದರೆ ಸಿರ್ಫ್ ಏರೋಯಿಂದ ಅವರಿಗೆ ರೆವೆನ್ಯೂ ಸಾಕಾಗೋದಿಲ್ಲ, ನಾನ್ ಏರೋ ರೆವೆನ್ಯೂಸ್ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಅದಕ್ಕಾಗಿ ಅವರು ಏರ್ಪೋರ್ಟ್ ಕನೆಕ್ಟೆಡ್ ಹೋಟೆಲ್ಸ್, ರಿಟೇಲ್ ಹಬ್ಸ್, ಕನ್ವೆನ್ಷನ್ ಸೆಂಟರ್ಸ್ ಬಿಲ್ಡ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ರಿಪೋರ್ಟ್ ಏನು ಹೇಳ್ತದೆ ಅಂತ ಹೇಳಿದರೆ ಅವರು ಅರೌಂಡ್ 60 ಹೋಟೆಲ್ಸ್ನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ, ಅದು ನಿಮ್ಮ ಮೇಜರ್ ಸಿಟೀಸಲ್ಲಿ. ಸೊ ಏನಂದರೆ ಪ್ಲಸ್ ಅದು ಏರ್ಪೋರ್ಟಿಗೆ ಕನೆಕ್ಟ್ ಆಗೋ ಹಾಗೆ ಅವರು ಪ್ಲ್ಯಾನಿಂಗ್ ಅವರು ನಡೆಸ್ತಾ ಇದ್ದಾರೆ. ಸೊ ಏರ್ಪೋರ್ಟು ಇದು ಅವ್ರಿಗೆ ಹೇಗೆ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳಿದರೆ ಏರ್ಪೋರ್ಟ್ ಟ್ರಾಫಿಕ್ ಇನ್ಕ್ರೀಸ್ ಆಗ್ತದೆ. ಸೊ ಮತ್ತು ಪ್ಲಸ್ ಟೂರಿಸಮಲ್ಲಿ ಸಹ ನಿಮಗೆ ರಿಕವರಿ ನೋಡಲಿಕ್ಕೆ ಸಿಗ್ತದೆ. ಈಗ ನೀವು ನೋಡೋದಾದ್ರೆ ಇಂಡಿಯಾದಲ್ಲಿ ಟೂರಿಸಮ್ ಮತ್ತು ಹೋಟೆಲ್ ಬಿಸ್ನೆಸ್ ನಿಮಗೆ ಒಳ್ಳೆ ನೋಡಲಿಕ್ಕೆ ಸಿಗ್ತಾ ಇದೆ. ಈಗ ಸ್ವಲ್ಪ ದಿನದಲ್ಲಿ ನಿಮಗೆ ಕಂಪನಿ ಬಿಸ್ನೆಸ್ ಬರಲಿಕ್ಕೆ ಇದು ನಂಬರ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆಗ ನೀವು ನೋಡ್ಬೋದು ಹಾಸ್ಪಿಟಾಲಿಟಿ ಅಂದರೆ ಈ ಥರ ಹೋಟೆಲ್ ಚೈನ್ ಬಿಸ್ನೆಸ್ ಇರ್ತಲ್ಲ ಅವ್ರದ್ದು ನಂಬರ್ಸ್ ಹೇಗಿರ್ತದೆ ಅಂತ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಗ್ರೋತಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ಅವರು ಆ ಸೆಕ್ಟ್ರಲ್ಲಿ ಎಂಟ್ರಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮತ್ತು ಇಂಡಿಯಾದಲ್ಲಿ ಈಗ ನೀವು ನೋಡೋದಾದರೆ ಬಿಸ್ನೆಸ್ ಟ್ರಾವೆಲ್ಸ ನಾರ್ಮಲ್ ಆಗೋದು ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಈ ಥರ ಅವರು ಮತ್ತು ರೀಟೇಲ್ ಸ್ಪೆಂಡಿಂಗ್ಸ್ ಏರ್ಪೋರ್ಟಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಈ ಥರ ಅವರು ಒಳ್ಳೆ ಫೆಸಿಲಿಟಿ ಏರ್ಪೋರ್ಟಲ್ಲಿ ಕೊಟ್ಟರೆ ಓಕೆ, ಪ್ರೈಸ್ ಜಾಸ್ತಿ ಆಗ್ಬೋದು, ಅದರಲ್ಲಿ ಏನು ಡೌಟ್ ಇರೋದಿಲ್ಲ. ಯಾಕಂದರೆ ಏರ್ಪೋರ್ಟಲ್ಲಿ ಏನೇ ಫೆಸಿಲಿಟೀಸ್ ಇದೆ ಅದು ಯಾವಾಗಲೂ ನಿಮಗೆ ಓವರ್ ಪ್ರೈಸಲ್ಲೇ ಸೆಲ್ ಆಗ್ತದೆ. ಸೊ ಹಾಗೆ ಇದರ ಫೆಸಿಲಿಟೀಸ್ ಇದ್ದರೆ ಈ ಅದಾನಿ ಗ್ರೂಪಿಗೊಂದು ಅಡಿಷನಲ್ ರೆವೆನ್ಯೂ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ತಾಜ್ ಹೋಟೆಲ್ಸ್ ನಿಮ್ಗೆ ಗೊತ್ತಿರ್ಬೋದು, ಟಾಟಾ ಅವ್ರದ್ದು, ಪ್ಲಸ್ ITC ಹೋಟೆಲ್ಸ್ ಮತ್ತು ಮ್ಯಾರಿಯಟ್ಸ್, ಈ ಥರ ಹೋಟೆಲ್ಸಿಗೆ ಒಂದು ಒಳ್ಳೆ ಕಾಂಪಿಟೇಟರ್ ನಿಮಗೆ ಎದುರು ಬಂದು ನಿಲ್ಲೋದು ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇದೊಂದು ಒಳ್ಳೆ ನಿಮಗೆ ನ್ಯೂಸು ಅದಾನಿ ಅವರಿಂದ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಓಕೆ ಗೆಳೆಯರೆ, ಇವತ್ತಿನ ವಿಡಿಯೋ ಇಲ್ಲಿವರೆಗೆ ನಾನು ಎಂಡ್ ಮಾಡ್ತೇನೆ. ಸೊ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಈ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.